ಓಕೆ, ನಮ್ಮ ಜೊತೆಗೆ ಈಗ ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ನ ಎಕ್ಸ್ಪರ್ಟು, ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಏಮ್ಸ್ನಲ್ಲಿ ಅವರು ಮುಖ್ಯಸ್ಥರಾಗಿದ್ದಾರೆ. ನಮಸ್ತೆ ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಡಾಕ್ಟ್ರೇ, ನೀವು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ವಿ ಡಾಕ್ಟ್ರೇ. ಆ, ಹೌದು. ಮೂಳೆಗಳು ಸಿಕ್ಕ ನಂತರ ಮುಂದೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ನೋಡಿದ ತಕ್ಷಣ ಇದು ಗಂಡ ಅಥವಾ ಹೆಣ್ಣು ಅಂತ ಹೇಳುವಂಥ ಮಟ್ಟಕ್ಕೆ ಹೋಗ್ತಾರ ತಜ್ಞರು? ಡಾಕ್ಟ್ರೆ, ಹೇಳಕ್ಕಾಗುತ್ತಾ? ಅಲ್ಲ ಡೆಫಿನೆಟ್ಲಿ ಅದನ್ನ ಹೇಳ್ಬೋದು. ಅಲ್ಲೇ ಆ ಜಾಗದಲ್ಲೇ ಎಲ್ಲ ಪರೀಕ್ಷೆ ಮಾಡಿ ಎಲ್ಲ ಮೂಳೆಗಳು ಸಿಗೋದಕ್ಕೆ ಸಿಗ್ಬೇಕು. ಹ್ಮ್ ಬರೀ ಹ್ಮ್ 1-2 ಮೂಳೆ ಸಿಕ್ಕಿ ಹೇಳೋದು ತುಂಬಾ ತಪ್ಪಾಗತ್ತೆ. ಹ್ಮ್ ಹ್ಮ್ ಸೊ ಅಗೇನ್ ಡಿಪೆಂಡ್ಸ್ ಯಾವ ಮೂಳೆ ಸಿಕ್ಕಿದೆ ಅಂತ. ಈಗ ಹ್ಮ್ ತಲೆ ಬುರುಡೆ ಸಿಕ್ಕಿದಾಗ ಡೆಫಿನೆಟ್ಲಿ ಹೇಳ್ಬೋದು, 90% ಹೇಳ್ಬೋದು. ಹ್ಮ್ ಹ್ಮ್ ಅದೇ ನಮ್ಮ ಸೊಂಟದ ಮೂಳೆ ಸಿಕ್ಕಿದಾಗ್ಲೂ ಒಂದು 80-90% ಹೇಳ್ಬೋದು. ಬೇರೆಗಳು ಮೂಳೆಗಳು ಸಿಕ್ಕಿದಾಗ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು, ಗಂಡು ಹೆಣ್ಣು ಅಂತ ವಯಸ್ಸು ಹೇಳೋದು. ಹ್ಮ್ ಸೊ ಹ್ಮ್ ಬಟ್ ಅದಕ್ಕೆ ಎಲ್ಲ ಅವ್ರು ಹೇಳ್ತಾ ನೋಡಿ, ನಾವು ಒಂದು ತಿಳ್ಕೊಬೇಕು, ಅವ್ರು ಅನಾಮಿಕ ಹೇಳ್ತಾ ಇರೋದು ಬಾಡಿ ಊತಿದೀನಿ ಅಂತ, ಹ್ಮ್ ಬಾಡಿ ಪಾರ್ಟ್ಸ್ ಅಲ್ಲ. ಸೊ ಅದರಿಂದ ಕಂಪ್ಲೀಟ್ ಸ್ಕೆಲಿಟನ್ ಸಿಗ್ಬೇಕು. ಹ್ಮ್ ಹ್ಮ್ ಇದು ನೋಡಿ, ಇದು ಈ ಜಾಗ ಏನಿದೆ, ದಟ್ ಈಸ್ ಅ ಪ್ಲೇಸ್ ವೇರ್ ನಾರ್ಮಲ್ ಡಿಸ್ಪೋಸಲ್ ಆಫ್ ದ ಡೆಡ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಪಾಸ್ಟ್. ಅಂದ್ರೆ ಆ ಜಾಗದಲ್ಲಿ ಮುಂಚೆ ಅದೇ ಜಾಗದಲ್ಲಿ ಅನಾಮಿಕ ಇದೇನು ಅನ್ಐಡೆಂಟಿಫೈಡ್ ಬಾಡೀಸ್ ನ ಉಳ್ತಾ ಇದ್ರು. ಹೌದು. ಸೊ ಅಲ್ಲಿ ಅಂತ ಜಾಗಗಳಲ್ಲಿ ಮೂಳೆಗಳು ಸಿಗೋದು ಸಹಜ. ಹ್ಮ್ ಸೊ ಹ್ಮ್ ಅದನ್ನ ನಾವು ಕನ್ಫ್ಯೂಸ್ ಮಾಡ್ಕೋಬೇಕು. ಈಗ ನೆನ್ನೆ ಏನೋ ಒಂದು ರವಿಕೆ ಸಿಕ್ತು, ATM ಕಾರ್ಡ್ ಸಿಕ್ತು, ದೀಸ್ ಆರ್ ಆಲ್ ಸಮಥಿಂಗ್ ಆರ್ಟಿಫ್ಯಾಕ್ಟ್ಸ್. ಇದ್ರ ಬಗ್ಗೆ ಜಾಸ್ತಿ ಆ, ಇದು ಟೈಮ್ ಕೊಡೋದು ತಪ್ಪಾಗತ್ತೆ. ಯಾಕಂದ್ರೆ ಒಂದು ಸ್ಕೆಲಿಟನ್ ಸಿಗ್ಬೇಕು. ಅವ್ರು ಹೇಳ್ತಾ ಇರೋದು ಸ್ಕೆಲಿಟನ್, ಸ್ಕೆಲಿಟನ್ ಎಲ್ಲಿದೆ? ಹ್ಮ್ ಹ್ಮ್ ಸೊ ಮಿಕ್ಕಿದ ಮೂಳೆಗಳು ಎಲ್ಲೋಯ್ತು? ಸೊ ಅದಕ್ಕೆ ಅದಲ್ಲದೆ ಇದು ಸಿಕ್ಕಿರೋದು 3-4 ಅಡಿ. 3-4 ಅಡಿ ನೋಡಿ, ಎಷ್ಟೇ ಬಾಡಿ ಹುಟ್ಟಿದ್ರು ಆ ತರ ಜಾಗದಲ್ಲಿ ಮಣ್ಣಿನ ಎರೋಷನ್ಸ್ ಅಂತೀವಿ, ಎರೋಷನ್ಸ್ ಇಲ್ಲ ಡೆಪಾಸಿಷನ್ಸ್, ಡಿಪೆಂಡಿಂಗ್ ಆನ್ ದ ಟೆರೈನ್, ಇದು ಎರಡು ಆಗಿರುತ್ತೆ. ಅದಕ್ಕೆ 1 ಅಡಿ 2 ಅಡಿ 25-30 ವರ್ಷದಲ್ಲಿ ಚೇಂಜ್ ಆಗೋದು ಸಾಮಾನ್ಯ ಪ್ರಕ್ರಿಯೆ. ಹ್ಮ್ ಸೊ ಅದರಿಂದ ಸೊ ವಿ ಶುಡ್ ಆಲ್ಸೋ ಕನ್ಸಿಡರ್ ದೀಸ್ ಫ್ಯಾಕ್ಟ್ಸ್. ಬಟ್ ದ ಕ್ವಶನ್ ಇಸ್, ವೇರ್ ಇಸ್ ದ ಸ್ಕೆಲಿಟನ್, ದ ಕಂಪ್ಲೀಟ್ ಸ್ಕೆಲಿಟಲ್ ರಿಮೇನ್ಸ್ ಆಫ್ ದ ಬಾಡಿ? ಸೊ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಬಟ್ ಇನ್ನು ಇನ್ವೆಸ್ಟಿಗೇಷನ್ ಪರ್ಪಸ್ ಅಲ್ಲಿ ಡಾಕ್ಟರ್ ಕೇಳೋದಾದ್ರೆ, ಪೂರ್ತಿ ಸ್ಕೆಲಿಟನ್ ಸಿಗದೇನೆ, ಪೂರ್ತಿ ಅಸ್ಥಿಪಂಜರ ಸಿಗದೇನೆ ಕನ್ಕ್ಲೂಷನಿಗೆ ಬರೋಕೆ ಕಷ್ಟ ಅಲ್ವಾ ಕೇಸ್ನಲ್ಲಿ ಡಾಕ್ಟ್ರೆ? ಪೂರ್ಣ ಸ್ಕೆಲಿಟನ್ ಸಿಗದೆ ಕನ್ಕ್ಲೂಷನ್ ಬರೋದು ನಿಜವಲ್ಲೂ ಕಷ್ಟ. ಬಟ್ ಆದ್ರೆ ದೇರ್ ಆರ್ ಸರ್ಟನ್ ಇಂಪಾರ್ಟೆಂಟ್ ಬೋನ್, ಎಸ್ಪೆಷಲಿ ನಾನು ಹೇಳಿದ್ನಲ್ಲ, ಸ್ಕಲ್ ಬೋನ್ಸ್, ಹಿಪ್ ಬೋನ್ಸ್, ಆಹಾ. ಇದೆಲ್ಲ ಸಿಕ್ಕಿದಾಗ ನಾವು ಡೆಫಿನೆಟ್ಲಿ ಹೇಳ್ಬೋದು ಗಂಡದೋ ಹೆಣ್ಣದೋ, ವಯಸ್ಸೆಷ್ಟು, ಇದೆಲ್ಲ ಹೇಳಲಿಕ್ಕೆ ಬರ್ತದೆ. ಪ್ಲಸ್ ಲಾಂಗ್ ಬೋನ್ಸ್ ಅಂತ ಹೇಳ್ತೀವಿ, ಏನು ಕೈ ಕಾಲು ಇಂಥ ಬೋನ್ಸ್, ಹ್ಮ್ ಇಂಥ ಬೋನ್ಸ್ ಸಿಕ್ಕಿದಾಗ ನಾವು ಸುಮಾರು ಏನು ಡೀಟೇಲ್ಸ್ ಪೊಲೀಸ್ ಕೊಡಬಹುದು, ಏಜ್ ಅಂಡ್ ಸೆಕ್ಸ್ ವಿಷಯದಲ್ಲಿ. ಅದೇ ಈ ಬೆನ್ನಿನ ಮೂಳೆದು ಇರ್ತದೆ, ಬೆನ್ನಿನ ಮೂಳೆ, ಕತ್ತಿನ ಮೂಳೆ, ಇಂಥದ್ದೆಲ್ಲ ಇರ್ತದೆ. ಆಮೇಲೆ ರಿಪ್ಸ್ ಅಂತೀವಿ ನಾವು, ಚೆಸ್ಟ್ ಕೇಜ್, ಅದು ಸಿಗದೆ ಇದ್ರೂ ಪರವಾಗಿಲ್ಲ. ಬಟ್ ಈಗ ತಲೆಬುರುಡೆ, ಹಿಪ್ ಬೋನ್ಸ್ ಪ್ಲಸ್ ಲಾಂಗ್ ಬೋನ್ಸ್ ಸಿಗೋದು ತುಂಬಾ ಉತ್ತಮ, ಅಂದ್ರೆ ಇಂಪಾರ್ಟೆಂಟ್. ಆಮೇಲೆ ಅದೇ ನಾನು ಮೊದಲೇ ಹೇಳಿದಾಗೆ, ಈ ಹಸ್ ಬರಿಡ್ ದ ಬಾಡಿ, ನಾಟ್ ದ ಬಾಡಿ ಪಾರ್ಟ್ಸ್. ಸೊ ಅದರಿಂದ ವಿ ಹ್ಯಾವ್ ಟು ಲುಕ್ ಫಾರ್ ದ ಸ್ಕೆಲಿಟನ್, ಕಂಪ್ಲೀಟ್ ಸ್ಕೆಲಿಟನ್. ಹ್ಮ್ 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 ಡಾಕ್ಟರ್, ಈಗ ಸ್ಕೆಲಿಟನ್ ಸಿಕ್ಕಾಯ್ತು, ಮುಂದೆ ಆಗುವಂಥದ್ದು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ನವ್ರು ತಗೊಂಡು ಹೋಗ್ತಾರೆ, ಅದರದ್ದು ಏಜ್ ಎಷ್ಟು, ಗಂಡ ಹೆಣ್ಣ ಅನ್ನುವಂಥದ್ದನ್ನು ಪತ್ತೆ ಹಚ್ತಾರೆ. ಬಟ್ ಆ ಮೂಳೆಯ ಮೇಲೇನೆ ಇವರು ವಿಷ ಇಟ್ಟೆ ಸಾಯಿಸಲಾಯ್ತು ಇವರನ್ನ, ಇವರ ಮೇಲೆ ಅತ್ಯಾಚಾರ ನಡೀತು, ಇವರನ್ನ ಕತ್ತಿಚ್ಚಿಕೆ ಸಾಯಿಸಲಾಯ್ತು, ಈ ತರ ಕನ್ಕ್ಲೂಷನ್ಗೆ ಬರಕ್ ಸಾಧ್ಯ ಆಗತ್ತಾ ಡಾಕ್ಟ್ರೆ? ನೋಡಿ, ಒಂದು ವಿಷ ಇಟ್ಟು ಸಾಯಿಸಿದ್ರಂದ್ರೆ ಪ್ರಶ್ನೆ ಇರೋದು ಯಾವ ವಿಷ? ಸಾವಿರಾರು ಪ್ರಕಾರದ ವಿಷಗಳಿದೆ. ಸೊ ಆ ವಿಷಗಳಲ್ಲಿ ಈಗ ಹೆವಿ ಮೆಟಲ್ಸ್ ಅಂತ ರಿಲೇಟೆಡ್ ಪಾಯ್ಸನ್ಸ್ ಅಂದ್ರೆ ಈಗಲೂ ಸಿಗತ್ತೆ. ಆಮೇಲೆ ಇನ್ಸೆಕ್ಟಿಸೈಡ್ ಪಾಯ್ಸನಿಂಗ್ ಈಗಲೂ ಸಿಗೋ ಚಾನ್ಸಸ್ ಇದೆ. ಆವಾಗ ನಾವು ಮಣ್ಣಿನ ಸ್ಯಾಂಪಲ್ ಸಹ ತೆಕೊಳ್ತೇವೆ. ಮಣ್ಣಿನ ಸ್ಯಾಂಪಲ್ಸ್ ಅಲ್ಲಿ ಜಾಸ್ತಿ ಅಂಶ ಸಿಗುತ್ತೆ, ಸ್ಕೆಲಿಟನ್ ನಲ್ಲಿ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಸಾಫ್ಟ್ ಟಿಶ್ಯೂ ಎಲ್ಲ ಡಿಸಾಲ್ವ್ ಆಗಿರೋದ್ರಿಂದ, ಆ ಮಣ್ಣಿನಲ್ಲಿ ಇರೋದ್ರಿಂದ ಅದರದ್ದು ಸ್ಯಾಂಪಲ್ಸ್ ತಗೊಳ್ಬೇಕಾಗತ್ತೆ. ಬಟ್ ಅದೇ ಕುತ್ತಿಗೆ ಹೆಚ್ಚಿರೋದು, ನೇಣಾಕಿರೋದು, ಪ್ಲಸ್ ಲೈಂಗಿಕ ದೌರ್ಜನ್ಯ, ಸೆಕ್ಷುವಲ್ ಅಸಾಲ್ಟ್, ಇದು ಯಾವ ಪುರಾವೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ನಂಬರ್ 1. ಬಟ್ ಅದೇ ಹ್ಯಾಂಗಿಂಗ್ ಅಲ್ಲಿ ಏನಾದ್ರೂ ಕುತ್ತಿಗೆ ಮೂಳೆ ಮುರಿದಿದ್ರೆ ಅದು ಸಿಗ್ಲಿಕ್ಕೆ ಚಾನ್ಸ್ ಇದೆ. ಬಟ್ ದಟ್ ಈಸ್ ವೆರಿ ರೇರ್ಲಿ ಇಟ್ ಹ್ಯಾಪನ್ಸ್. ಕುತ್ತಿಗೆ ಮೂಳೆ ಮುರಿಯೋದು ಯೂಶಲಿ ಜುಡಿಷಿಯಲ್ ಹ್ಯಾಂಗಿಂಗ್ ಮಾತ್ರ ನೋಡ್ತೇವೆ. ಸೊ ಬೇರೆದ್ನಲ್ಲಿ ಇರೋದಿಲ್ಲ. ಸೊ ದಟ್ ಈಸ್ ಒನ್. ಅದೇ ಕಲ್ಲು, ದೊಣ್ಣೆ, ಮಚ್ಚು, ಆ, ಈ ಕೊಡಲಿ, ಇಂಥದ್ರಲ್ಲಿ ಏನಾದ್ರೂ ಹೊಡೆದಾಗ ಅದರದ್ದು ಈಗಲೂ ಸಹ ಆ ಮೂಳೆಗಳ ಮೇಲೆ ಇರ್ತಕ್ಕಂಥ ಗಾಯದ ಆಧಾರದ ಮೇಲೆ ನಾವು ಹೇಳಲಿಕ್ಕೆ ಬರ್ತದೆ. ಹೇಗೆ ಸತ್ತಿದಾನಂತನೂ ಅದರಿಂದ ನಾವು ಕನ್ಕ್ಲೂಡ್ ಮಾಡ್ಬೋದು. ಹ್ಮ್ ಹ್ಮ್ ಹ್ಮ್
ಬಟ್ ಈಗ ಅವನು ಹಿಂದೆ ಹೂತಿರುವಂಥ ಜಾಗದಲ್ಲಿ ಈಗ ನಾನು ಅಲ್ಲೇ ತೋರಿಸಿದ್ದೀನಿ, ಅಲ್ಲೇ ಮೂಳೆ ಸಿಕ್ಕಿದೆ, ನಾನು ಹೇಳಿದ್ದೇ ಸರಿ ಅನ್ನುವಂಥ ಕನ್ಕ್ಲೂಷನ್ಗೆ ಬರೋದು ಕೂಡ ಬಹಳ 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 ಮೂರ್ಖತನ ಅಲ್ವಾ ಡಾಕ್ಟ್ರೆ ಇದು? ಅಬ್ಸಲ್ಯೂಟ್ಲಿ. ನೋಡಿ ಅರುಣ್, ಈಗ ಇಂಪಾರ್ಟೆಂಟ್ ಏನಂದ್ರೆ ನಾವು ಯಾರು ಬಾಡಿ ಊತಿದ್ದಾನೆ ಹ್ಮ್. ಅವನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಈ ಬಾಡಿನ ಎಕ್ಸ್ಯೂಮೇಷನ್ ಅವರು ಮಾರ್ಕಿಂಗ್ ಮಾಡಿದ್ದೇವೆ. ಪ್ರಶ್ನೆ ಇರೋದು ಇವನ್ಕಿಂತ ಜಾಸ್ತಿ ಮಾಹಿತಿ ಯಾರು ಬಾಡಿ ಕೊಟ್ಟಿದ್ದಾರೆ ಅವನ ಹತ್ರ ಜಾಸ್ತಿ ಮಾಹಿತಿ ಇರುತ್ತೆ. ಯಾಕಂದ್ರೆ ಅವನಿಗೆ ಎಲ್ಲಿ ಬಾಡಿ ಊತಾಕ್ಸಿದೀನಿ ಅಂತಾನೂ ಗೊತ್ತಿರುತ್ತೆ, ಪ್ಲಸ್ ಯಾರ ಬಾಡಿ ಕೊಟ್ಟಿದ್ದೀನಿ ಅಂತಾನೂ ಗೊತ್ತಿರುತ್ತೆ, ಬಟ್ ಏನಕ್ಕೆ ಕೊಟ್ಟ ಅಂತಾನೂ ಗೊತ್ತಿರುತ್ತೆ. ಸೊ ಇವನ್ಗಿಂತ ಮಾಹಿತಿ ಯಾರು ಬಾಡಿ ಕೊಟ್ಟಿದ್ದಾನೆ ಅವನಿಗೆ ಮಾಹಿತಿ ಇರುತ್ತೆ, ಇವ್ನು ಹೇಳೋದೆಲ್ಲ ಸತ್ಯ ಆದ್ರೆ. ಬಟ್ ಅದರ ಬಗ್ಗೆ ಯಾವ್ದು ತನಿಖೆ ಆಗ್ಲಿ, ಅದ್ರ ಬಗ್ಗೆ ರಿಪೋರ್ಟ್ ಇಲ್ಲ, ಆ ಮನುಷ್ಯ ಎಲ್ಲಿದ್ದಾನಂತಾನೂ ಗೊತ್ತಿದಿಲ್ಲ. ಸೊ ದಟ್ ಈಸ್ ವೇರ್ ಇಸ್ ದ ಮಿಸ್ಸಿಂಗ್. ಇವ್ರಿಬ್ರು ಸೇರಿದ್ರೆ, ಫಾರ್ ಎಕ್ಸಾಂಪಲ್ ಬಾಡಿ ಕೊಟ್ಟಿರೋನು ಪ್ಲಸ್ ಬಾಡಿ ಊತಾಕಿರೋನು ಇಬ್ರು ಸೇರ್ಬಿಟ್ಟು ತೋರ್ಸಿದ್ರೆ ಇನ್ನ ತನಿಖೆಗೆ ಒಳ್ಳೇದಾಗತ್ತೆ. ಅದು ಎರಡೂ ನಡೀತಾ ಇಲ್ಲ. ದಟ್ ಈಸ್ ವಾಟ್ ಇಸ್ ಶಾಕಿಂಗ್. ಬಟ್ ಈಗ ಹೇಗಾಗ್ತಾ ಇದೆ ಅಂತಂದರೆ ಡಾಕ್ಟ್ರೆ, ಈ ವಿಚಾರದಲ್ಲಿ ನಾನು ತೋರಿಸಿರುವಂಥ ಜಾಗಗಳಲ್ಲಿ ಶವಗಳನ್ನು ನಾನು ಹೂತಾಕಿದ್ದೀನಿ, ಈ ಶವಗಳು ಹೀಗೆ ಇದ್ವು, ಇದೇ ಕಾರಣಕ್ಕೋಸ್ಕರ ಇಲ್ಲಿ ಹೂತಾಕಿದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ದು ಅದೇ ರೀತಿಯಲ್ಲೇ ಎಲ್ಲ ಕಡೆಯೂ ಕೂಡ ನಡೀತಾ ಇರೋದು. ಬಟ್ ಈಗ ಅವ್ರು ಹೇಳಿರುವಂಥ 4 ಜಾಗಗಳಲ್ಲಿ 5 ಜಾಗಗಳಲ್ಲಿ ಸಿಕ್ಕಿರಲಿಲ್ಲ, 6ನೇ ಜಾಗದಲ್ಲಿ ಮೂಳೆ ಸಿಕ್ಕಿದೆ, ಅದು 1-2 ಪಾರ್ಟ್ಗಳು ಮಾತ್ರ ಸಿಗ್ತಾ ಇದೆ, ಸಂಪೂರ್ಣವಾಗಿ ಸ್ಕೆಲೆಟನ್ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ತನಿಖಾಧಿಕಾರಿಗೆ ಮುಂದೆ ಇರುವಂಥ ಆಪ್ಷನ್ಸ್ಗಳು ಏನು ಉಳ್ಕೊಳ್ಳುತ್ತೆ ಹಾಗಿದ್ದಾಗ? ಆಮೇಲೆ ಪರ್ಟಿಕ್ಯುಲರ್ ಆಗಿ ಇದನ್ನು ನೋಡುವಂಥ ಜನರಿಗೆ, ತನಿಖೆಯ ದೃಷ್ಟಿಯಿಂದಲ್ಲ, ನೋಡುವಂಥ ಜನರಿಗೆ ಏನು ಪರ್ಸೆಪ್ಷನ್ ಉಂಟಾಗುತ್ತೆ ಅಂತ ಡಾಕ್ಟ್ರೆ? ನೋಡಿ ಅರುಣ್, ದೇರ್ ಆರ್ ಲಾಟ್ ಆಫ್ ನರೇಟಿವ್ಸ್ ವಿಚ್ ಹಸ್ ಕಮಿಂಗ್ ಅಪ್ ಸರೌಂಡಿಂಗ್ ದಿಸ್ ಕೇಸ್. ನರೇಟಿವ್ಸ್ ಎಷ್ಟೊಂದು ಇದೆ ಅಂದ್ರೆ ಎಕ್ಸೆಪ್ಟ್ ಸೈಂಟಿಫಿಕ್ ಎವಿಡೆನ್ಸ್ ಬೇರೆ ಯಾವುದೇ ಬಿಲೀವ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಇದು ಈಗ ಊತ್ ಹಾಕಿದಾನೆ ಇವ್ ನರೇಟಿವ್ ಒಂದಿದೆ, ಇವನು ಎಷ್ಟರ ಮಟ್ಟಿಗೆ ನರೇಟಿವ್ ಕೊಟ್ಟಿದ್ದಾನೆ ಅಂದ್ರೆ ನಮ್ಮಂತ ಎಕ್ಸ್ಪರ್ಟ್ ಅವಶ್ಯಕತೆ ಏನಿಲ್ಲ, ಆ ಮಟ್ಟಿಗೆ ನರೇಟಿವ್ ಕೊಟ್ಟಿದ್ದಾನೆ. ಲೈಂಗಿಕ ದೌರ್ಜನ್ಯ ನಡೆದಿದೆ, ಕುತ್ತಿಗೆ ಇಸ್ಕೆ ಸಾಯಿಸಿದ್ದಾರೆ. ನೋಡಿ, ಈ ಊತ ಹಾಕಿರೋ ಜನ ಎಲ್ಲ ಎಕ್ಸ್ಪರ್ಟ್ ಆದ್ರೆ ನನಗ್ ಕೆಲಸ ಇರೋದಿಲ್ಲ ಅಷ್ಟೇ. ಸೊ ದಟ್ ಈಸ್ ಈವನ್ ಪೊಲೀಸ್ ಅವ್ರಿಗೂ ಅಷ್ಟೇ, ಅಷ್ಟೆಲ್ಲ ಅನುಭವ ಇದ್ರು ನಮ್ಮ ಹತ್ರ ಯಾಕೆ ಬರ್ತಾರೆ? It is not that easy. Scientific, it requires a lot of examination, analysis, observation and conclusion. So ಅದನ್ನ ಜ್ಞಾನ ಇಲ್ದಿರೋರು ಎಲ್ಲರೂ ಕನ್ಕ್ಲೂಡ್ ಮಾಡ್ತಾ ಹೋದ್ರೆ, ಒಪಿನಿಯನ್ ಕೊಡ್ತಾ ಹೋದ್ರೆ ಅದಕ್ಕೆ ತನಿಖೆ ಹಳ್ಳಕ್ ಹೋಗುತ್ತೆ ಅನ್ನೋದು ಅವಾಗ್ಲೇನೆ. ಸೊ ಸೈಂಟಿಫಿಕ್ ಎವಿಡೆನ್ಸಸ್, ಈಗ ನಾವೀಗ ಫಾರ್ ಎಕ್ಸಾಂಪಲ್ ಇಫ್ ಐ ಸ್ಟೇಟ್ ಸಮಥಿಂಗ್, ಇಟ್ ಇಸ್ ಬೇಸ್ಡ್ ಆನ್ ದ ಸೈಂಟಿಫಿಕ್ ಎವಿಡೆನ್ಸಸ್, ನಾಟ್ ಆನ್ ಮೈ ಇಮ್ಯಾಜಿನೇಷನ್. ಸೊ ದಿಸ್ ಇಸ್ ಹೌ ದ ಇನ್ವೆಸ್ಟಿಗೇಷನ್ ಶುಡ್ ಗೋ. ಸೊ ಈ ನಿಟ್ಟಿನಲ್ಲಿ ಅವನು ಹೇಳ್ತಾ ಇರೋದೆಲ್ಲ ಸರಿ ಇದೆ ಅಂತ ಆದ್ರೆ ಮೊದಲೇ 4-5ರಲ್ಲಿ ಯಾಕೆ ಸಿಕ್ಲಿಲ್ಲ? ಹೌ ರಿಲಯಬಲ್ ದಿಸ್ ಪರ್ಸನ್ ಇಸ್ ಅಂಡ್ ವಾಟ್ ಮೇಡ್ ದ SIT ಬಿಲೀವ್ ಇಸ್ ಸ್ಟೇಟ್ಮೆಂಟ್ಸ್? ಸಿ, ಈಗ ನನಗೆ ಗೊತ್ತಿರಂಗೆ ಈ 2 ಮೂಳೆ ಸಿಕ್ಕಿದೆ, ಇಫ್ ಇಟ್ ಇಸ್ ಅ ಸಕ್ಸಸ್ ಅನ್ನೋದು ಐ ನೆವರ್ ಬಿಲೀವ್ ದಿಸ್. ನಾಟ್ ಪಾಸಿಬಲ್. ಇಟ್ ಇಸ್ ನಾಟ್ ಎ ಸಕ್ಸಸ್, ಇಟ್ಸ್ ಅಗೇನ್ ಎ ಫೇಲ್ಯೂರ್. ಯಾಕಂದ್ರೆ ವಿ ನೆವರ್ ಫೌಂಡ್ ಎ ಸ್ಕೆಲಿಟನ್ ಸೋ ಫಾರ್. ಬಟ್ ನಾನು ಹೇಳೋದು ಸಿಗೋದಿಲ್ಲ ಅಂತಲ್ಲ, ಸಿಗತ್ತೆ. ಬಟ್ ಇವರು ಹುಡುಕ್ತಾ ಇರೋ ಸ್ಕೆಲೆಟನ್ ಸಿಗುತ್ತಾ, ಆಕ್ಸಿಡೆಂಟ್ ಅಲ್ಲಿ ಇನ್ಯಾವುದೋ ಸ್ಕೆಲೆಟನ್ ಸಿಗುತ್ತಾ? ಸೊ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಎಕ್ಸುಮೇಷನ್ ಮಾಡಿ ಸ್ಕೆಲೆಟನ್ ಸಿಗೋದು ಅದು ಒಂದು ಹಂತದ ತನಿಖೆ ಮಾತ್ರ. ಇದು ನಂತರ ಇದೆಯಲ್ಲ, ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ ಅಂಡ್ ಟ್ರೇಸಿಂಗ್ ದರ್ ಫ್ಯಾಮಿಲಿ ಮೆಂಬರ್ಸ್, ಅದು 2ನೇ ಹಂತ. 3ನೇ ಹಂತ, ಈ ವಿಟ್ನೆಸಸ್ ಏನಾದ್ರೂ ಅನ್ಯಾಚುರಲ್ ಆಕ್ಟ್ ನಡೆದ್ರೆ ಅವ್ರನ್ನ ಟ್ರೇಸ್ ಮಾಡಿ ಅದನ್ನ ಕೋರಿಲೇಟ್ ಮಾಡಿ ವಿತ್ ಎವಿಡೆನ್ಸಸ್ ಅಂಡ್ ವಿಟ್ನೆಸಸ್, ಅದು 3-4ನೇ ಹಂತ. ಪ್ಲಸ್ ದ ಮೋಟಿವ್, ಟ್ರೇಸಿಂಗ್ ದ ಮೋಟಿವ್. ಸೊ ದೀಸ್ ಆರ್ ಆಲ್ ಲಾಟ್ ಆಫ್ ಸ್ಟೆಪ್ಸ್ ಅಂಡ್ ಚಾಲೆಂಜಸ್ ಆರ್ ರಿಕ್ವೈರ್ಡ್. ಬಟ್ ಐ ಥಿಂಕ್ ಅಟ್ ದ ಮೂಮೆಂಟ್ ನಾವು ಏನೇ ಕನ್ಕ್ಲೂಷನ್ ಬಂದ್ರು ತಪ್ಪಾಗತ್ತೆ, ಅವನ ಮೇಲೆ ಹೇಳಿದ್ರು ತಪ್ಪಾಗತ್ತೆ, ಇಲ್ಲ ಅವನ ವಿರುದ್ಧವಾಗಿ ಹೇಳೋದು ತಪ್ಪಾಗತ್ತೆ. ಬಟ್ ವಿ ಹ್ಯಾವ್ ಟು ಜಸ್ಟ್ ವೇಟ್ ಫಾರ್ ದ ಡೇಸ್. ಅಂಡ್ ಐ ಥಿಂಕ್ ನಾನು ಮೊದಲೇ ಹೇಳಿದಾಗೆ ಬಾಡಿ ಕೊಟ್ಟಿದ್ದಾನಲ್ಲ ಅವ್ರನ್ನ, ಬಟ್ ಬಾಡಿ ಊತಾಕಿದಾನಲ್ಲ, ಇಬ್ರಿಗೂ ಸೇರಿಸಿ ಯಾವ ಜಾಗ ಅಂತ ತೋರಿಸಿದಾಗ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಅಕ್ಯುರಸಿ ದೆನ್ ದಿಸ್ ಪರ್ಸನ್. ಅಂಡ್ ಎಲ್ಲದಕ್ಕಿಂತ ಇವನು ಒಬ್ನೇ ಮಾಡಿದೀನಿ ಅಂತಾನಲ್ಲ, ಐ ಡೋಂಟ್ ಥಿಂಕ್ ಹೌ ದ ಪೊಲೀಸ್ ಕ್ಯಾನ್ ಬಿಲೀವ್. ಯಾಕಂದ್ರೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮ್ ತರ ಅವರು ನೋಡಿರ್ತಾರೆ. ಒಬ್ಬನಿಂದ ಸಾಧ್ಯನೋ ಇಲ್ವೋ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಅದು ಹೇಗೆ ಬಿಲೀವ್ ಮಾಡಿದ್ರು ಅಂತ ಆಶ್ಚರ್ಯ ಅಷ್ಟೇ. ನನಗೆ ತುಂಬ ಕಾಡ್ತಾ ಇದ್ದಿದ್ದು ಪ್ರಶ್ನೆ ಅದೇ. ಬಟ್ ಇಲ್ಲಿ ಪರ ವಿರುದ್ಧ ಅನ್ನುವಂಥದ್ದು ಬೇಡವೇ ಬೇಡ ಡಾಕ್ಟ್ರೆ. ನಾವು ಪರನೂ ಹೋಗೋದು ಬೇಡ, ವಿರುದ್ಧನೂ ಹೋಗೋದು ಬೇಡ. ನಮಗೆ ಅಲ್ಲಿರುವಂತಹ ತನಿಖೆಯ ವಿಚಾರವನ್ನು ಮಾತ್ರ ಪರ್ಟಿಕ್ಯುಲರ್ ಆಗಿ ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿರೋದು. ಎಸ್, ಎಕ್ಸಾಕ್ಟ್ಲಿ. ಬಟ್ ಒಬ್ಬ ಮನುಷ್ಯ ಒಂದು ಮೃತದೇಹವನ್ನು ಒಬ್ಬನೇ ಹೋಗಿ ತಗೊಂಡು ಹೋಗಿ ಹೊತ್ಕೊಂಡು ಹೋಗಿ ಗುಂಡಿ ತೋಡಿ ಅದನ್ನು ಹೂತು ಹಾಕಿ ಬರ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಸಾಧ್ಯನೇ, ನಂಬೋಕ್ಕೂ ಸ್ವಲ್ಪ ಕಷ್ಟ ಆಗಬಹುದು ಅಂತ ಕಾಣಿಸುತ್ತೆ ಅಲ್ವಾ ಡಾಕ್ಟ್ರೆ? ಇಲ್ಲ, ಪಾಸಿಬಲ್ ಇಲ್ವಾ ಇದು?
ಅಲ್ಲ ನೋಡಿ ಅರುಣ್, ಈಗ ಅದಕ್ಕೆ ಹೇಳುದಲ್ಲ, ಈಗ ನಾನು ಈಗ ಹಂಡ್ರೆಡ್ಸ್ ಆಫ್ ಬಾಡೀಸ್ ವಿ ಹಾವ್ ಡಿಸ್ಪೋಸ್ ಅಂಡ್ ಬೆಂಗಳೂರು ಸಿಟಿನಲ್ಲೇ ಮಾಡಿದೀವಿ, ಹೊರ ದೇಶದಲ್ಲಿ ಬಿಟ್ಬಿಡಿ, ಬೇರೆ ರಾಜ್ಯದಲ್ಲೂ ಮಾಡಿದೀವಿ. ಇದನ್ನೇ ಪೊಲೀಸ್ ಅವ್ರಿಗೂ ಗೊತ್ತಿರುತ್ತೆ. ಅಲ್ಲ, ಎಸ್ ಪಿ ಇವ್ರಿಗೆಲ್ಲ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವ್ರು ಯೂಶಲಿ ಬರೋದೇ ಇಲ್ಲ. ಇವನ್ ತಹಸೀಲ್ದಾರ್ ಬಂದ್ರು ದೂರ ಇಡ್ತಾರೆ, ಆ ವಾಸನೆಗೆ ದೂರ ಇರ್ತಾರೆ. ಹ್ಮ್ 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 ಈ ಹೆಡ್ ಕಾನ್ಸ್ಟೇಬಲ್ ಲೆವೆಲ್ ಇರೋರು, ಇಲ್ಲ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲೂ ಮತ್ತೆ ಕಾನ್ಸ್ಟೇಬಲ್ ಲೆವೆಲ್ ಅವ್ರಿಗೆ ಇರ್ತಕ್ಕಂತ ಅನುಭವ ಅವ್ರಿಗಿರೋದಿಲ್ಲ, IPS ಅವ್ರಿಗೆ. ಹಾ 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 ಬಿಕಾಸ್ ಅವ್ರು ನೋಡೂ ಇರೋದಿಲ್ಲ ಈ ತರ ಪ್ರಕ್ರಿಯೆ. ಇದು ಐ ಆಮ್ ನಾಟ್ ಎಕ್ಸಾಗರೇಟಿಂಗ್. ವೆರಿ ರೇರ್ಲಿ IPS ಆಫೀಸರ್, ಐ ಹ್ಯಾವ್ ನಾಟ್ ಸೀನ್ ಎನಿ IPS ಆಫೀಸರ್ ಕಮಿಂಗ್ ಟು ದ ಎಕ್ಸುಮೇಷನ್. ದೂರ ನಿಂತ್ಕೊಂಡು ಮಾತಾಡೋರೇ ಹೊರತು ಈ ಪ್ರಕ್ರಿಯೆ ಬಗ್ಗೆನೂ ಗೊತ್ತಿರೋದಿಲ್ಲ. ಹಾ ಹಾ ಸೊ ಅವರು ಈ ತರ ಡಿಸಿಷನ್ ಮೇಕರ್ಸ್ ಆದಾಗ ಹಳ್ಳ ಹಿಡಿಯುತ್ತೆ. ಸೊ ಈ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತೆ ಈ ದಫೇದಾರ್ ಅಂತ ಏನ್ ಹೇಳ್ತೀರಿ ಅಂತವ್ರು, ಸೊ ಅವ್ರಿಗೆ ಗೊತ್ತಿರುತ್ತೆ. ಅವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ತನಿಖೆ ಮಾಡಿದ್ರೆ ಎಷ್ಟೋ ತನಿಖೆಗೆ ಒಳ್ಳೇದಾಗತ್ತೆ. ಬಟ್ ಇವ್ನು ಒಬ್ನೇ ಹೇಳ್ತೀನಿ ನಾನು ತಗೊಂಡು ಮಾಡಿದ್ದ ಅಂತ ಹೌ ಡಿಸ್ ಪೀಪಲ್ ಬಿಲೀವ್ಡ್, ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್, ಬಿಕಾಸ್ ಹ್ಯೂಮನ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಹ್ಮ್ 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 ಓಕೆ, ಈಗ ಒಂದು ಜಾಗದಲ್ಲಿ ಈಗ ನಾವು ಅದನ್ನೇ ಬಿಲೀವ್ ಮಾಡೋಣ ಡಾಕ್ಟ್ರೆ. ಈಗ ನಾನೇ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನೇ ಹೋದೆ, ಒಂದು ಬಾಡಿಯನ್ನು ತಗೊಂಡು ಹೋದೆ, ಹಂಗೂ ಹಿಂಗೂ ಕಷ್ಟಪಟ್ಕೊಂಡು ಹೋಗಿ ಒಂದು ಕಡೆಗೆ ಜಾಗದಲ್ಲಿ ಗುಂಡಿ ತೋಡಿ ಹೂತು ಹಾಕಿಟ್ಟು ಬಂದೆ. ಒಂದು 15-20 ವರ್ಷಗಳ ನಂತರ ಡಾಕ್ಟ್ರೆ, ಅಲ್ಲಿ ಗುಂಡಿ ತೋಡಿ ನಾನು ಮೂಳೆಯನ್ನು ತೆಗಿತೀನಿ ಅಂತಂದಾಗ ದೇಹದ ಯಾವ ಮೂಳೆಗಳು ಬೇಗ ನಶಿಸಿ ಹೋಗುತ್ತೆ, ಯಾವ ಮೂಳೆಗಳು ಹಾಗೆ ಉಳ್ಕೊಳ್ಳುತ್ತೆ, ಅಥವಾ ಇಡೀ ಮೂಳೆಗಳು ಹಾಗೆ ಇರಕ್ಕೆ ಸಾಧ್ಯ ಆಗತ್ತಾ? ಏನು ಹೇಳುತ್ತೆ ವಿಜ್ಞಾನ ಈ ವಿಚಾರದಲ್ಲಿ ಡಾಕ್ಟ್ರೆ? ನೋಡಿ, ವಿಜ್ಞಾನ ವಿಚಾರದಲ್ಲಿ ನೀವು 15-20 ವರ್ಷದ ನಂತರ ಬಂದಾಗ ಡೆಫಿನೆಟ್ಲಿ ದ ಹೋಲ್ ಸ್ಕೆಲಿಟನ್ ವಿಲ್ ಬಿ ಲೈಯಿಂಗ್ ದೇರ್ ಓನ್ಲಿ. ಇದ್ರ ಬಗ್ಗೆ ಸಂಶಯನೇ ಬೇಡ. ಓ ಓಕೆ. ದ ಹೋಲ್ ಸ್ಕೆಲಿಟನ್ ವಿಲ್ ಬಿ ಇನ್ ದ ಸೇಮ್ ಪೊಸಿಷನ್. ಯಾವ ರೀತಿ ಇಟ್ಟಿದ್ದೀರಾ ಅದೇ ಜಾಗದಲ್ಲಿ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಏನಂದ್ರೆ, ದ ಬಾಡಿ ಪಾರ್ಟ್ಸ್, ಈ ಸ್ಕೆಲಿಟನ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಹ್ಮ್ ಹ್ಮ್ ಅಲೈನ್ಮೆಂಟ್ ಅಂದ್ರೆ ತಲೆ ಕೆಳಗೆ ರಿಪ್ಸು ಈ ತರ ಏನ್ ಒಂದ್ರಿಂದ ಒಂದ್ರಿದೆ, ಅದು ಸ್ವಲ್ಪ ಬದಲಾವಣೆ ಆಗತ್ತೆ ಹೊರತು ಮೇಲೆ ಕೆಳಗಾಗತ್ತೆ, ಮತ್ತೆ ಸಪರೇಟ್ ಆಗತ್ತೆ. ಸಾಫ್ಟ್ ಟಿಶ್ಯೂಸ್ ಎಲ್ಲ ಹೋದ್ಮೇಲೆ ಮೊದಲು ಅಂಟ್ಕೊಂಡಿರುತ್ತೆ, ಆಮೇಲೆ ಬಿಡಿ ಬಿಡಿ ಭಾಗ ತರ ಆಗಿರುತ್ತೆ ಅಷ್ಟೇ. ಹ್ಮ್ ಹ್ಮ್ ಆ ಬಿಡಿ ಬಿಡಿ ಭಾಗ ತರ ಇರ್ತದಲ್ಲ, ಅದನ್ನ ನಾವು ಮಣ್ಣು ಏನಾಗುತ್ತೆ ಅದೆಲ್ಲ ಕವರ್ ಆಗಿರೋದ್ರಿಂದ ನಾವು ಎತ್ತಿದಾಗ ಇನ್ನೊಂದು ಮೇಲ್ ಹೋಗ್ಬೋದು, ಕೆಳಗೆ ಹೋಗ್ಬೋದು. ಈ ಮಳೆ ಎಲ್ಲ ಬರ್ತಾ, ಅದಕ್ಕೆ ನಾವು ಹೇಳೋದು ಆ ಮಳೆ ಬರ್ಬೇಕಾದ್ರೆ ದೇ ಶುಡ್ ಕವರ್ ಎಕ್ಸಿಬಿಷನ್ ಜಾಗದನ್ನ, ಒಂದು ರೂಫ್ ಆಗ್ಬೇಕು. ಯಾಕಂದ್ರೆ ನೀರು ಒಳಗೋಗ್ಬಿಟ್ರೆ ಅನಾಹುತ ಆಗತ್ತೆ. ಯಾಕಂದ್ರೆ ಇಳಿಲಿಕ್ಕೂ ಆಗೋದಿಲ್ಲ, ಇಳಿದ್ರೆ ಒಳಗಿರ್ತಕ್ಕಂಥ ಬೋನ್ಸ್ ಇನ್ನ ಕೆಳಗೋಗುತ್ತೆ. ಅದು ಆಮೇಲೆ ಕೆಲವು ಉಂಗುರಗಳು ಏನಾದ್ರೂ ಚೈನ್ ಎಲ್ಲ ಇದ್ರೆ ಅದೆಲ್ಲ ಸಿಗೋದೇ ಇಲ್ಲ. ಸೊ ಅದರಿಂದ ನೀರು ಹೋಗ್ದಿರಂಗ್ ನೋಡ್ಕೋಬೇಕು. ಆಮೇಲೆ ಎಸ್ಪೆಷಲಿ ಕೆಲವು ನಮ್ಮ ಅನುಭವದ ಪ್ರಕಾರ ಈ ನದಿ ಇಂಥ ಜಾಗದಲ್ಲೆಲ್ಲ ಅಂಡರ್ ಟೇಬಲ್ ವಾಟರ್ಸ್ ಇರುತ್ತೆ. ನಾವು ಆಗದಷ್ಟು ಕೆಳಗಿಂದ ನೀರು ಬರುತ್ತೆ. ಹಾ ಹಾ ಕರೆಕ್ಟ್. ಸೊ ಅದನ್ನ ಪಂಪ್ ಔಟ್ ಮಾಡ್ಲಿಕ್ಕೆ, ಹೌದು, ನಾವು ಸುಮಾರು ಸಲ ಈ ನದಿ ಕೆರೆ ಪಕ್ಕ ಹೋದಾಗ ಇದೇ ನಮಗೆ ತೊಂದರೆ ಆಗ್ತಾ ಇದೆ. ಅಂಡರ್ ಟೇಬಲ್ ವಾಟರ್ ವಿಲ್ ಬಿ ಗಶಿಂಗ್ ಇನ್ ಸೈಡ್. 4-5 ಫೀಟ್ ಅಲ್ಲೆಲ್ಲ ನೀರು ಸಿಕ್ಬಿಡುತ್ತೆ. ಸೊ ಅಂತ ಕಡೆ ನೀರು ತೆಗಿಲಿಕ್ಕೆ ವಿ ಟು ಅರೇಂಜ್ ಫಾರ್ ದ ಮೋಟರ್ಸ್. ಯಾಕಂದ್ರೆ ನೀರು ಸಿಕ್ಕದಷ್ಟು ನಮಗೆ ತನಿಖೆಗೆ ತೊಂದರೆ ಆಗ್ತದೆ, ಎವಿಡೆನ್ಸ್ ನಾಶ ಆಗ್ತದೆ. ಓಕೆ, ಬರೀ 1-2 ಮೂಳೆ ಸಿಕ್ಕಾಗ ಏನಂತ ಅನ್ಬೇಕು? ಆ ಜಾಗವನ್ನ ಅಲ್ಲೇ ಶವ ಹೂತಿದ್ದ ಜಾಗ ಅಂತ ಅನ್ಕೊಳ್ಬೇಕಾ ಅಥವಾ ಇಲ್ವಾ? ಅಬ್ಸಲ್ಯೂಟ್ಲಿ ಇಲ್ಲ. ಈ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡದು, ಜಾಸ್ತಿ ಹಾ. ಇಂಪಾರ್ಟೆನ್ಸ್ ಕೊಡಬೇಡದು. ಬಟ್ ಪ್ರೆಸರ್ವ್ ಮಾಡಬೇಕು. ಆ ಜಾಗದಲ್ಲಿ ಸಿಕ್ತು ಅಂತ ಇಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ದ ಕೇಸ್ ಆರ್ ನಾಟ್ ಅನ್ನೋದು ಅನಾಲಿಸಿಸ್ ಮಾಡಬೇಕು ಹೊರತು ಕೋರಿಲೇಟ್ ಮಾಡೋದು ಈ ಹಂತದಲ್ಲಿ ತುಂಬಾ ತಪ್ಪಾಗತ್ತೆ. ಯಾಕಂದ್ರೆ ಅನುಭವದ ಆಧಾರದ ಮೇಲೆ ಹೇಳ್ತೀನಿ, ಇದು ಸಾಮಾನ್ಯ, ದಿಸ್ ಇಸ್ ಎ ರುಟೀನ್ ಥಿಂಗ್. ಎಲ್ಲಿ ಬಾಡಿ ಡಿಸ್ಪೋಸ್ ಮಾಡುತ್ತಾರೆ ಮುಂಚೆಯಿಂದ ಅಂತ ಜಾಗದಲ್ಲಿ ಅಂತ ಗೊತ್ತಾಗ ಅದು 15-20-25 ವರ್ಷದಿಂದ ಅಂದ್ಮೇಲೆ ಈ ತರ ಸಿಗೋದು ಸಹಜ ಅಂಡ್ ಸಾಮಾನ್ಯ. ಇದು ಅನ್ಯೂಶಲ್ ಅಲ್ಲ. ಎಲ್ಲಿ ಸಿಗತ್ತೆ ಇಂಥ ಜಾಗಗಳಲ್ಲಿ, ಇಂಥ ಜಾಗದಲ್ಲಿ ಅನ್ಯೂಶಲ್ ಅಲ್ವೇ ಅಲ್ಲ. ಬಟ್ ನಮಗೆ ಪ್ರಶ್ನೆ ಇರೋದು, ನಾವು ಹೋಗಿ ಹುಡುಕ್ತಾ ಇರೋದು ಒಬ್ಬ ಮನುಷ್ಯನ ದೇಹದ ಮೂಳೆಗಳು. ಮನುಷ್ಯನ ದೇಹಗಳ ಮೂಳೆಗಳು 1-2 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಮೂಳೆ ಎಲ್ಲೋಯ್ತು? ಸೊ ದಟ್ ಈಸ್ ಹೌ ಇಟ್ ಇಸ್. ಅಂಡ್ ಈ ತರ ಮೂಳೆಗಳು ಸಿಕ್ಕಿದಾಗ ಯಾವ್ದಾರ ಒಂದು, ಈಗ ಕೆಲವು ಶಾಲೋ ಗ್ರೇವ್ಸ್ ಇರುತ್ತೆ, ಅಂದ್ರೆ ಮೇಲ್ಮೇಲೆ ಹೂತಾಕಿರ್ತಾರೆ 1-2-3 ಫೀಟ್. ಅಂತದ್ರಲ್ಲಿ ಈ ನಾಯಿಗಳು ಏನ್ ಮಾಡಿರ್ತಾರೆ, ಎಳ್ದಿರುತ್ತೆ. ಆ ಎಳ್ದಾಗ ಅದು ಸ್ವಲ್ಪ ಎಳೆದ್ಬಿಟ್ಟು ಹಂಗೆ ಬಿಟ್ಬಿಡುತ್ತೆ. ಬಟ್ ಮೂಳೆಗಳು ಕ್ರಮೇಣ ಮಣ್ಣಿನಲ್ಲಿ ಮುಚ್ಕೊಳ್ಳುತ್ತೆ. ಅಂತ ಮೂಳೆಗಳು ಸಿಕ್ಕಿದ್ರು ಆಶ್ಚರ್ಯ ಇಲ್ಲ. ಅದು ಎಲ್ಲಿಂದ ಕರ್ಕೊಂಡ್ ಬಂದ ನಾಯಿಯಲ್ಲಿ ಬಿಡ್ತು ಅದು ಹೇಳಲಿಕ್ಕೆ ಬರೋದಿಲ್ಲ. ಮೀನ್ಸ್ ವೈ ಐ ಆಮ್ ಟೆಲಿಂಗ್ ಯು ಇಸ್ ವೆನ್ ಇಟ್ ಇಸ್ ಇನ್ ದ ಸರ್ಫೇಸ್ ಸಾಯಿಲ್, ಅಂದ್ರೆ ಇನ್ ದ ಅಪ್ಪರ್ ಲೇಯರ್ ಆಫ್ ದ ಸಾಯಿಲ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ದಟ್ ಇನ್ ಟು ಕನ್ಸಿಡರೇಷನ್.
ಸೊ ಪ್ರಶ್ನೆ ಇರೋದೆ, ನಾವು ಹುಡುಕ್ತಾ ಇರೋದು ಒಂದು ಡೆಡ್ ಬಾಡಿಯ ಮೂಳೆಗಳು. ಅದು ಎಲ್ಲಿ ಹೋಯ್ತು? ಸೊ ಇದೆರಡು ಮೂಳೆ ಸಿಕ್ಕಿದಕ್ಕೆ ಅಸ್ಥಿಪಂಜರ ಸಿಕ್ತು ಅನ್ನೋದು ತಪ್ಪಾಗ್ತದೆ. ವಿ ಹ್ಯಾಡ್ ಟು ವರ್ಕ್ ಔಟ್ ಅಂಡ್ ವಿ ಹ್ಯಾಡ್ ಟು ಟ್ರೇಸ್ ಆಕ್ಚುಲಿ ದ ಸ್ಕೆಲಿಟನ್. ಐ ಫೀಲ್ 6ನೇ ಗ್ರೇವ್ ಅಲ್ಲೂ ಸಿಕ್ಲಿಲ್ಲ ಅಂತ ಅನ್ಕೊಳ್ಳೋದೇ ಸರಿ ಅಂತ ನನ್ನ ಪ್ರಕಾರ.